ಬಿಹಾರದಲ್ಲಿ ಮತ್ತೊಂದು ವಿಚಿತ್ರ ಘಟನೆ ನಡೆದಿದೆ. ಸೀತಾಮಂಡಿ ಎಂಬಲ್ಲಿ ಒಂದು ಮದುವೆ ನಿಶ್ಚಯವಾಗಿತ್ತು. ಆಗ ಫೋಟೋ ತೆಗೆಯುವಂತ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಬೇಸತ್ತು ಹೋದಂತ ವರ ವಧುವನ್ನೇ ಬಿಟ್ಟು ಹೋಗಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸರು ವರನ ಮನವೊಲಿಸಿ ಮರುದಿನ ಮತ್ತೆ ಮದುವೆ ಮಾಡಿಸಿದ್ದಾರೆ. ಭೂಪೇಂದ್ರ ಪಟೇಲ್ ನಿನ್ನೆ ಸತತ 2ನೇ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಗಾಂಧಿನಗರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಕರ್ನಾಟಕ ಸಿಎಂ ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು. ಭೂಪೇಂದ್ರ ಪಟೇಲ್ಗೆ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವ್ವ್ರತ್ ಪ್ರಮಾಣ ವಚನವನ್ನು ಬೋಧಿಸಿದರು. ಹಿಂದೂಗಳ ಖ್ಯಾತ ಪವಿತ್ರ ಯಾತ್ರಾ ತಾಣ ಶಬರಿಮಲೆಯಲ್ಲಿ ಅಯ್ಯಪ್ಪ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾದಂಥ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ದಿನಕ್ಕೆ 90,000 ಭಕ್ತರಿಗಷ್ಟೇ ದರ್ಶನದ ಅವಕಾಶ ಅಂತ ಹೊಸ ಆದೇಶವನ್ನು ಹೊರಡಿಸಿದೆ. ಇದೇ ವೇಳೆ ದೇವರ ದರ್ಶನ ಸಮಯವನ್ನು 1 ಗಂಟೆ ವಿಸ್ತರಿಸಲಾಗಿದ್ದು, ಇದರೊಂದಿಗೆ ದೇವಾಲಯದ ಬಾಗಿಲುಗಳು ಭಕ್ತರಿಗಾಗಿ ದಿನಕ್ಕೆ 19 ಗಂಟೆಗಳ ಕಾಲ ಅಂದರೆ ಬೆಳಗ್ಗೆ 3ರಿಂದ ಮಧ್ಯಾಹ್ನ 1:30ರವರೆಗೆ ಮತ್ತು ಮಧ್ಯಾಹ್ನ 3ರಿಂದ ರಾತ್ರಿ 11:30ರವರೆಗೆ ತೆರೆದಿರುತ್ತವೆ ಅಂತ ಟಿಡಿಬಿ ಅಧ್ಯಕ್ಷ ಕೆ ಅನಂತಗೋಪಾಲನ್ ಮಾಹಿತಿಯನ್ನು ನೀಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಮುಂಬೈ ಮಾದರಿ ದಾಳಿ ನಡೆದಿದೆ. ಮುಂಬೈನಲ್ಲಿ 26/11 ರೀತಿ ದಾಳಿಯನ್ನು ನಡೆಸಿದ್ದಾರೆ ಉಗ್ರರು. ಹೋಟೆಲ್ ಒಳಗಡೆ ಹೊಕ್ಕು ಗ್ರೆನೇಡ್ ದಾಳಿಯನ್ನು ಮಾಡಿದ್ದಾರೆ ಉಗ್ರರು. ಕಾಬೂಲ್ನ ಸ್ಟಾರ್ ಎ ನ್ಯೂ ಹೋಟೆಲ್ ಮೇಲೆ ಉಗ್ರರು ದಾಳಿಯನ್ನು ಮಾಡಿದ್ದಾರೆ. ಚೀನಾ ನಾಗರಿಕರನ್ನು ಗುರಿಯಾಗಿಸಿ ಉಗ್ರರು ದಾಳಿಯನ್ನು ಮಾಡಿದ್ದು, ಚೀನಾದ ಹಿರಿಯ ಅಧಿಕಾರಿಗಳು ಇದೇ ಹೋಟೆಲ್ನಲ್ಲಿ ತಂಗಿದ್ರು. ಮುಂಬೈನ ತಾಜ್ ರೀತಿಯಲ್ಲೇ ಹೊತ್ತಿ ಉರಿತಾ ಇರುವಂತಹ ಹೋಟೆಲ್ನಿಂದ ಜನರು ಓಡಿ ಹೋಗುವಂಥ ದೃಶ್ಯ ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನವೆಂಬರ್ನಲ್ಲಿ ಕನ್ನಡ ರಾರಾಜಿಸುತ್ತೆ, ಆದರೆ ಬ್ಯಾಂಕಾಕ್ನಲ್ಲೂ ಕೂಡ ಕನ್ನಡ ಡಿಂಡಿಮ ನೆಡ್ತಿದೆ. ಯಾರೋ ಕನ್ನಡಿಗರು ಮಾಡಿರಬಹುದು ಅನ್ನಬಹುದು, ಆದರೆ ಇದು ಭಾರತವನ್ನೇ ನೋಡದ ಒಬ್ಬರು ಅಪ್ಪು ಅಭಿಮಾನಿ ಅಂತ ಬರೆದುಕೊಂಡಿದ್ದಾರೆ. ಕನ್ನಡವನ್ನು ಹೇಗೆ ಬರ್ದ್ರಿ? ಇದನ್ನ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಅದನ್ನ ನೋಡ್ಕೊಂಡು ಇದನ್ನ ಬರ್ದ್ರಿ ಕನ್ನಡದಲ್ಲಿ. ಕನ್ನಡ ಕಲ್ತು ಎಷ್ಟು ವರ್ಷ ಆಯ್ತು? ಅದೇ ಫಸ್ಟ್ 2014 ಕರ್ನಾಟಕಕ್ಕೆ ಹೋಗಿದ್ದೀರಿ ಎಷ್ಟು ಗಂಟ? ಇಂಡಿಯಾನೇ ನೋಡಿಲ್ಲ. ಇನ್ನು ಇಂಡಿಯಾ ನೋಡಿಲ್ಲ. ಇನ್ನು ಇಲ್ಲ ನೋಡಿ ಹೇಳಿ, ಇನ್ನು ಇಂಡಿಯಾ ನೋಡಿಲ್ಲ. ಇನ್ನು ಬನ್ನಿ ಒಮ್ಮೆ ಇಂಡಿಯಾಕ್ಕೆ ಬನ್ನಿ ನೋಡಿ. ಅಲ್ಲ, ನಿಮಗೆ ಇಷ್ಟು ಜನ ಕನ್ನಡ ಮಾತಾಡ್ತೀರಿ, ತುಂಬಾ ಖುಷಿ ಆಯ್ತು. ಒಂದ್ ದಿನ ಅಂದ್ರೆ 20-30 ಜನ ಬರ್ತಾರೆ. ದಿನಕ್ಕೆ 23 ಜನ ಬರ್ತಾರೆ ಕರ್ನಾಟಕದವರು ಇಲ್ಲಿಗೆ. ಇದು ನೀವೇ ಇದನ್ನ ಹೇಗೆ ಬರ್ದ್ರಿ? ಇದು ನಿಮ್ದೇ ಅಲ್ವಾ? ಹೌದು, ನಮ್ಮ ಉಳಿದ 5 ಸುದ್ದಿಯನ್ನು ನೋಡೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆನೆ ಹಂದಿಗಳೆಲ್ಲ ಬರ್ತದೆ. ಮಳೆ ಗೀಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗ್ ಬರ್ತಿದ್ದಾರಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಂಡಿಲ್ಲ ಅಂತಂದ್ರೆ ನಾವು ಮಕ್ಳುಗಳೆಲ್ಲ ಸ್ಕೂಲ್ಗೂ ಹೋಗಲ್ಲ. ಕಾರ್ ಇಲ್ಲ, ಬೈಕ್ ಇಲ್ಲ. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18 ಮೂರು ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅನೂರು ಭಾಗದಿಂದ. ಇನ್ನೂ ಕೂಡ ಅವರು ಬಸ್ಸಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನೂ ಆಗ್ಬೇಕಾಗಿಲ್ಲ ಅವ್ರಿಗೆ, ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವರೇ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ಇದುವರೆಗೆ
ಇದುವರೆಗೆ ಬಸ್ಸನ್ನೇ ಕಾಣದಂತಹ ಒಂದು ಗ್ರಾಮಸ್ಥರು ತುಂಬಾ ಖುಷಿಯಾಗಿದ್ದಾರೆ. ಬಂತು ಬಸ್ ನ್ಯೂಸ್ 18 ಇಂಪ್ಯಾಕ್ಟ್. ಇದು ನ್ಯೂಸ್ 18 ವರದಿ ಬಳಿಕ ಕೆಎಸ್ಆರ್ಟಿಸಿ ಅವರು ಬಸ್ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮೂರಿಗೆ ಬಸ್ ಕಳ್ಸಿಕೊಟ್ಟಿದ್ದಕ್ಕೆ ಧನ್ಯವಾದ. ನ್ಯೂಸ್ 18 ಚಾಲನ್ ಅವರಿಗೂ ಧನ್ಯವಾದ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆನೆ ಹಂದಿಗಳೆಲ್ಲ ಬರ್ತದೆ. ಮಳೆ ಗೀಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗ್ ಬರ್ತಿದ್ದಾರೆಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಂಡಿಲ್ಲ ಅಂತಂದ್ರೆ ನಾವು ಮಕ್ಳುಗಳೆಲ್ಲ ಸ್ಕೂಲ್ಗೂ ಹೋಗಲ್ಲ. ಕಾರ್ ಇಲ್ಲ, ಬೈಕ್ ಇಲ್ಲ. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18. ಮೂರು ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅನೂರು ಭಾಗದಿಂದ. ಇನ್ನೂ ಕೂಡ ಅವ್ರು ಬಸ್ಸಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದಾರೆ ಮಕ್ಕಳು. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನು ಆಗ್ಬೇಕಾಗಿಲ್ಲ ಅವ್ರಿಗೆ. ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಮಕ್ಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ಇದುವರೆಗೆ ಬಸ್ಸನ್ನೇ ಕಾಣದಂತಹ ಒಂದು ಗ್ರಾಮಸ್ಥರು ತುಂಬಾ ಖುಷಿಯಾಗಿದ್ದಾರೆ. ಬಂತು ಬಸ್ ನ್ಯೂಸ್ 18 ಇಂಪ್ಯಾಕ್ಟ್. ಇದು ನ್ಯೂಸ್ 18 ವರದಿ ಬಳಿಕ ಕೆಎಸ್ಆರ್ಟಿಸಿ ಅವರು ಬಸ್ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮೂರಿಗೆ ಬಸ್ ಕಳ್ಸಿಕೊಟ್ಟಿದ್ದಕ್ಕೆ ಧನ್ಯವಾದ. ನ್ಯೂಸ್ 18 ಚಾಲನ್ ಅವರಿಗೂ ಧನ್ಯವಾದ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆನೆ ಹಂದಿಗಳೆಲ್ಲ ಬರ್ತದೆ. ಮಳೆ ಗೀಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗ್ ಬರ್ತಿದ್ದಾರೆಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಂಡಿಲ್ಲ ಅಂತಂದ್ರೆ ನಾವು ಮಕ್ಳುಗಳೆಲ್ಲ ಸ್ಕೂಲ್ಗೂ ಹೋಗಲ್ಲ. ಕಾರ್ ಇಲ್ಲ, ಬೈಕ್ ಇಲ್ಲ. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18. ಮೂರು ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅನೂರು ಭಾಗದಿಂದ. ಇನ್ನೂ ಕೂಡ ಅವ್ರು ಬಸ್ಸಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದಾರೆ ಮಕ್ಕಳು. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನು ಆಗ್ಬೇಕಾಗಿಲ್ಲ ಅವ್ರಿಗೆ. ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಮಕ್ಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ಇದುವರೆಗೆ ಬಸ್ ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಿನ್ನೆ ರಜನಿಕಾಂತ್ ಹುಟ್ಟುಹಬ್ಬದ ಪ್ರಯುಕ್ತ ಜೈಲರ್ ಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಗಿದೆ. ಜೈಲರ್ ಚಿತ್ರತಂಡ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ಗೆ ವಿಶೇಷ ಉಡುಗೊರೆ ಕೊಟ್ಟಿದೆ. ಎಸ್ ರಾಜಮೌಳಿ ನಿರ್ದೇಶನದ RRR ಗೋಲ್ಡನ್ ಗ್ಲೋಬ್ಸ್ 2023ಕ್ಕೆ ನಾಮನಿರ್ದೇಶನ ಆಗಿದೆ. ಹಾಲಿವುಡ್ನಿಂದ ನೀಡಲಾಗುವಂತ ಈ ಅವಾರ್ಡ್ ಜನವರಿಯಲ್ಲಿ ಕೊಡಲಾಗುತ್ತೆ. 2 ವಿಭಾಗದಲ್ಲಿ ನಾಮಿನೇಟ್ ಮಾಡಲಾಗಿದೆ. ಗೋವಿಂದ ಮೇರ ನಾಮ್ ಚಿತ್ರದ ಮತ್ತೊಂದು ಪೇಪಿ ಹಾಡು ರಿಲೀಸ್ ಆಗಿದೆ. ಕೈರಾ ವಿಕ್ಕಿ ಸಖತ್ ಕಲರ್ಫುಲ್ ಕಾಸ್ಟ್ಯೂಮ್ನಲ್ಲಿ ಎನರ್ಜೆಟಿಕ್ ಸ್ಟೆಪ್ಸ್ ಅನ್ನು ಹಾಕಿದ್ದಾರೆ. तूने हंस के देनी है छप्पी के दिल मेरा हैप्पी शैप्पी हैप्पी शैप्पी है तू कॉफी जैसी फ्रैपी 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 है लेना देना है लव की पॉलिसी मैं ता तेरी लेनी है ವಿಶೇಷ ನಟನೆಯ ಹಿಟ್ಟು ಬಾಕ್ಸ್ ಆಫೀಸ್ನ ಚಿಂದಿ ಉಡಾಯಿಸಿದೆ. US 1ರಲ್ಲಿಯೇ $1 ಮಿಲಿಯನ್ ಗಳಿಕೆ ಕಂಡಿದೆ. ಈ ಮೂಲಕ US-ನಲ್ಲಿ ಅಡವಿಶೇಷ್ ಕೆರಿಯರ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. We have to get him, Shraddha. Hey, Chapra!
బనాపాల్ సార్ వాడు మళ్ళీ చంపడం మొదలు పెడితే కాపీ క్యాట్ కిల్లర్ అని చెప్పు కొత్త కేసు ಸುಕೇಶ್ ಪ್ರಕರಣದಲ್ಲಿ ನಟಿ ನೋರಾ ವಿರುದ್ಧ ಆರೋಪ ಮಾಡಿದಂತ ನಟಿ ಜಾಕ್ವೆಲಿನ್ಗೆ 200 ಕೋಟಿ ಸಂಕಷ್ಟ ಎದುರಾಗಿದೆ. ನನ್ನ ವಿರುದ್ಧ ಸುಮ್ಮನೆ ಜಾಕ್ವೆಲಿನ್ ಆರೋಪ ಮಾಡ್ತಿದ್ದಾರೆ ಅಂತ ನೂರಾ ಫತಹಿ 200 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಜಾಕ್ವೆಲಿನ್ ಆರೋಪದಿಂದ ನನಗೆ ಸಾಕಷ್ಟು ಸಿನಿಮಾ ಅವಕಾಶಗಳು ಕೈತಪ್ಪಿವೆ ಅಂತ ಹೇಳಿದ್ದಾರೆ. ಇಂಗ್ಲೆಂಡ್ನ ಓವಲ್ ಕ್ರಿಕೆಟ್ ಮೈದಾನದಲ್ಲಿ ಮಂಜು ಆವರಿಸಿದೆ. ಇಡೀ ಕ್ರೀಡಾಂಗಣ ಸಂಪೂರ್ಣವಾಗಿ ಹಿಮರಾಶಿಯೇ ಆವರಿಸಿಕೊಂಡಿತ್ತು. ಕಾಶ್ಮೀರದಂತೆ ಕಾಣಿಸುವಂತ ಓವಲ್ ಮೈದಾನ ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿದೆ. ನಾಳೆಯಿಂದ ಭಾರತ ಹಾಗೂ ಬಾಂಗ್ಲಾದೇಶ ನಡುವೆ ಟೆಸ್ಟ್ ಕ್ರಿಕೆಟ್ ಸರಣಿ ಆರಂಭವಾಗಲಿದೆ. ನಾಯಕ ರೋಹಿತ್ ಶರ್ಮಾ ಗಾಯಗೊಂಡ ಹಿನ್ನೆಲೆಯಲ್ಲಿ ಉಪನಾಯಕ ಕೆಎಲ್ ರಾಹುಲ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಭಾರತವೇ ಟೆಸ್ಟ್ ಸರಣಿ ಗೆಲ್ಲುವಂತ ಫೇವರೇಟ್ ತಂಡವಾಗಿದೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನ 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬರ ನಿಮ್ಮದು.